ರಾಯಲ್ ಸಿನಿಮಾ ಈಗಾಗಲೇ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಿದೆ. ಪ್ರೇಕ್ಷಕರು ಅದನ್ನು ಒಪ್ಕೊಂಡಾಗಿದೆ. ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅದರ ನಿರ್ದೇಶಕರಾಗಿರುವಂತಹ ದಿನಕರ್ ತೂಗುದೀಪ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಸಾಕಷ್ಟು ವರ್ಷಗಳ ಕನಸಿರುತ್ತೆ, ಅದಕ್ಕೆ ಕಷ್ಟಪಡ್ತಿರ್ತೀರಾ. ಆ ಕಷ್ಟದ ನಡುವೆ ಅದನ್ನು ಇವತ್ತು ಸಕ್ಸಸ್ ಮಾಡಿರೋ ಖುಷಿ ಇದೆಯಲ್ಲ, ಅದು ಹೇಗಿದೆ? ಆ ಫೀಲ್ ಯಾವ ಥರ ಕೊಡ್ತಿದೆ ಅಂತ? ನಾನು ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತೀನೋ ಅದನ್ನು ಸಕ್ಸಸ್ ಎಲ್ಲ ಮಾಡಿಸೋದು ನಮ್ಮ ಜನತೆ. ಆ್ಯಂಡ್ ಅವ್ರು ಮೆಚ್ಕೊಂಡ್ರು ಅಂದರೆ ಎಂಥ ಸಿನಿಮಾನ ಎಲ್ಲಿಂದ ಬೇಕಾದ್ರೆ ಇನ್ನೆಲ್ಲಿಗೆ ಬೇಕಾದ್ರೆ ತಲುಪಿಸ್ತಾರೆ. ಸೊ ಅವ್ರು ಮೆಚ್ಕೊಳ್ಳಿ ಅಂತ ಸಿನಿಮಾ ಮಾಡಿದೆ, ಅವ್ರು ಮೆಚ್ಕೊಂಡಿರೋದು ನೋಡಿ ತುಂಬ ಖುಷಿ ಆಗ್ತಾಯಿದೆ ಅಮ್ಮ. ನಿಮ್ಮ ಲೆಗಸಿನೇ ಕಂಟಿನ್ಯೂ ಮಾಡಿದ್ದೀರಲ್ವಾ ಸರ್ ಇದರಲ್ಲಿ? ಅಂದರೆ ಯಾವ ಥರ? ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಪ್ಯಾಕೇಜು. ಹೌದೌದು, ನಾನು ಸಿನಿಮಾ ಮಾಡೋದೇ ಎಲ್ಲ ಒಂದು ಚಿಕ್ಕ ವರ್ಗಕ್ಕೆ ಮಾತ್ರ ಅಂತ ಮಾಡೋದಂತಲ್ಲ, ಎಲ್ಲರಿಗೂ ರೀಚ್ ಆಗಬೇಕು ನನ್ನ ಸಿನಿಮಾ ಅಂತ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ನೋಡಲಿ, ಎಲ್ಲರೂ ಮನೆ ಮಂದಿ ಎಲ್ಲ ಒಟ್ಟಿಗೆ ಬಂದು ನೋಡಿದ್ರೇ ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋಕ್ಕಾಗೋದು. ಸೊ ಆ ಇಂಟೆನ್ಷನ್ ಇಟ್ಕೊಂಡೇ ಮಾಡಿದ್ದು. ಆ್ಯಂಡ್ ಇವಾಗ ನೋಡ್ತಾ ಇದ್ರೆ ಫ್ಯಾಮಿಲಿ ಆಡಿಯನ್ಸ್ ಬರೋದೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸರ್, ಒಂದಿಷ್ಟು ಕೀ ಪಾಯಿಂಟ್ಸ್ಗಳು ವಾವ್ ಅನ್ಸುತ್ತೆ. ಮೊದಲಿಗೆ ತಾಯಿ ಪಾತ್ರದ ಬಗ್ಗೆ ಮಾತಾಡೋಣ. ಒಂದು ಯಂಗ್ ತಾಯಿ ಪಾತ್ರ ಕ್ರಿಯೇಟ್ ಮಾಡೋದು ಎಷ್ಟು ಸವಾಲಾಗಿತ್ತು ಅಂತ? ಇಲ್ಲ, ಫಸ್ಟ್ ಅನ್ಕೋಬಿಟ್ವಿ ಛಾಯಾ ಮೇಡಮ್ ಹತ್ರ ಮಾಡ್ಸೋಣ ಅಂತ. ಬಟ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನನಗೆ ಒಂದು ಸಣ್ಣ ಜರ್ಕಾಯಿತು. ಅಯ್ಯೋ, ನಾನು ರೈಟ್ ಡಿಸಿಷನ್ ತೊಗೊಂಡಿದ್ದೀನ ಎಲ್ಲೋ ಓಕೆನಾ? ಯಾಕಂದರೆ ಅವರು ತುಂಬ ಗ್ಲ್ಯಾಮರಸ್ ಆಗಿದ್ದಾರೆ, ಈಗಲೂ ಹೀರೋಯಿನ್ ಆಗೇ ಮಾಡ್ಬೋದು. ಬಟ್ ಅವ್ರತ್ರೂ ಒಂದು ತುಂಬ, ಬಟ್ ಅವ್ರನ್ನ ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ರೆ ಅವರು ಒಬ್ಬ ತುಂಬ ಸ್ಟ್ರಾಂಗ್ ವುಮನ್ ಅಂತ ಅನಿಸ್ತಾರೆ. ಸೊ ಅವ್ರತ್ರ ಒಂದು ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋವಂಥ ತಾಯಿ ಪಾತ್ರ ಮಾಡ್ಸೋಣ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ. ಅವ್ರು ಒಪ್ಕೋತಾರೋ ಇಲ್ವೋ ಅಂದ್ಕೊಂಡು ಹೇಳಿದ್ವಿ. ಬಟ್ ಅವರು ತುಂಬ ಇಷ್ಟಪಟ್ಟರು ಆ್ಯಂಡ್ ಒಪ್ಕೊಂಡ್ರು. ಆ್ಯಂಡ್ ಈಗ ರಿಸಲ್ಟ್ ನಿಮ್ಮ ಮುಂದೆ ಇದೆ, ಯಾವ ಮಟ್ಟಿಗೆ ಅವರು ಅಭಿನಯಿಸಿದ್ದಾರೆ ಅಂತ. ಸರ್, ಇನ್ನೊಂದೆಡೆ ವಿಲನ್ ಬಗ್ಗೆ ಮಾತಾಡೋಣ. ಸೊ ರಘು ಮುಖರ್ಜಿ ಅಂತ ವ್ಯಕ್ತಿಯನ್ನು ಒಂದು ವಿಲನ್ ಮಾಡಿ ಆ ವಿಲನ್ ಮೂಲಕ ಪ್ರೇಕ್ಷಕರಿಗೆ ಇವರೇನಾ ಅನ್ನೋ ಮಟ್ಟಿಗೆ ಒಂದು ಕಂಟೆಂಟ್ ಕೊಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಅವರ ರಿಯಾಕ್ಷನ್ ಹೆಂಗಿತ್ತು? ಜೊತೆಗೆ ನೀವು ಆ ಕಾನ್ಸೆಪ್ಟನ್ನು ತರೋದಕ್ಕೆ ಎಷ್ಟು ದಿನ ಯೋಚನೆ ಮಾಡಿದ್ದೀರಾ ಅಂತ? ಇಲ್ಲ, ನಾವು ಕತೆ ಮಾಡ್ಕೊಂಡಿದ್ವಿ, ಕ್ಯಾರೆಕ್ಟರ್ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಬಟ್ ನಾವು ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ರಘು ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಯಿತು, ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ. ಅದ್ರಲ್ಲಿ ತುಂಬ ಚೆನ್ನಾಗಿ ಅವ್ರದ್ದು ಕ್ಯಾರೆಕ್ಟರ್ ಪಾಸಿಟಿವ್ ಆಗಿ ಹೋಗಿ ಒಂದು ಪಾಯಿಂಟಲ್ಲಿ ಸೆಕೆಂಡ್ ಹಾಫಲ್ಲಿ ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ. ಸೊ ಅದಾದಾಗ ನನಗೆ ಅಲ್ಲೊಂದು ಸ್ವಲ್ಪ ವಾವ್ ಅನಿಸ್ತು. ನನಗೆ ನನ್ನ ಹೆಂಡ್ತಿನೂ ಪಕ್ಕದಲ್ಲಿ ಕೂತಿದ್ಲು, ಅವಳಿಗೂ ತುಂಬ ವಾವ್ ಅನಿಸ್ತು. ಅವಾಗ ಅನಿಸ್ತು, ಇಲ್ಲ ಇವ್ರನ್ನ ನನ್ನ ಸಿನಿಮಾಲಿ ನಂದು ಈ ಪಾತ್ರಕ್ಕೆ ಅವ್ರಿಗೆ ಬ್ಲೆಂಡ್ ಆಗೋ ಥರ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಅವ್ರಿಗೆ ಬ್ಲೆಂಡ್ ಆಗೋ ಥರ ಮಾಡ್ಕೊಂಡ್ವಿ. ಆ್ಯಂಡ್ ರಘುಗೆ ಫಸ್ಟ್ ಅಪ್ರೋಚ್ ಆದಾಗ ಒಂದು ಸ್ವಲ್ಪ ಡೌಟಲ್ಲಿದ್ದರು, ಹೆಂಗೆ ದಿನಕರ್ ಅಂತ. ಬಟ್ ಇಲ್ಲ, ರಘು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ನಾನು ಮಾಡ್ತೀನಿ. ಆ್ಯಕ್ಚುಲಿ ನಾನು ಅವರು ಕತೆ ಹೇಳಿದಾಗ ಅವ್ರು ಬರೀ ಲೈನ್ ಹೇಳ್ತಿದ್ದೆ ಅಷ್ಟೇ, ಇನ್ನು ಡೀಟೇಲಾಗಿ ಏನೂ ಹೇಳಿರಲಿಲ್ಲ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಪಾಪ ಬಂದರು. ಈಗ ಫುಲ್ ಔಟ್ಪುಟ್ ನೋಡಿದಾಗ ಅವ್ರು ಖುಷಿ ಪಡೋದು ನೋಡಿ ನನಗೆ ಸದ್ಯ ನಾನು ಅವ್ರ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಒಬ್ಬ ಕಂಪ್ಲೀಟ್ ಪ್ಯಾಕೇಜ್ ಆ್ಯಕ್ಟರ್ ಅವರು. ಎಲ್ಲ ಥರ ಹೀರೋ ಆಗಿ ಮಾಡೋಕ್ಕೂ ಸಹಿ, ನೆಗೆಟಿವ್ ರೋಲ್ ಮಾಡೋಕ್ಕೂ ಸಹಿ. ಅಂದರೆ ಆ ಕ್ಯಾರೆಕ್ಟ್ರಲ್ಲಿ ಅವ್ರದ್ದೊಂದು ಸ್ಟೈಲ್ ತರ್ತಾರೆ. ಅವ್ರದ್ದೊಂದು ಸ್ಟೈಲ್ ಇದೆ. ಅವರು ನಿಲ್ಲೋ ಗಂಭೀರತೆ ಆಗಿರ್ಬೋದು, ಇಲ್ಲ ಅವರು ಮಾತಾಡೋ ವಾಯ್ಸಲ್ಲಿರ್ಬೋದು, ಅವೆಲ್ಲನೂ ತುಂಬ ಚೆನ್ನಾಗಿದೆ. ಅದನ್ನು ನಾನು ಎನ್ಕ್ಯಾಶ್ ಮಾಡ್ಕೊಂಡಿದ್ದೆ ನನ್ನ ಕ್ಯಾರೆಕ್ಟ್ರಿಗೆ. ಅವರು ಒಬ್ಬ ಮಿಲಿಯನಿಯರ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಿತ್ತು. ಆ್ಯಂಡ್ ರಘುನ್ ನೋಡ್ತಾ ಇದ್ರೇ ಅನ್ಸ್ಬಿಡ್ದು, ಹೌದು ಇವರು ಮಿಲಿಯನಿಯರ್ ಅಂತ. ಸೊ ಅವರು ಈಗ ನಾವು ಮಾಡಿರೋ ಪಾತ್ರ ಅಪಿಯರೆನ್ಸಲ್ಲಿ ಹಂಗೆ ಕಾಣಿಸ್ಬಿಟ್ರೆ ನಮ್ಗೆ ಅದನ್ನ ಕನ್ವೆ ಮಾಡೋದು ತುಂಬ ಈಸಿ ಆಗುತ್ತೆ. ಅವ್ರದ್ದು ಕತೆ ಹೇಳೋದು ತುಂಬ ಈಸಿ ಆಗುತ್ತೆ. ಸರ್, ನಾವು ಸಿನಿಮಾ ಕಲಾವಿದರ ಬಗ್ಗೆ ಮಾತಾಡ್ತೀವಿ, ಆದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಮಾತಾಡಿದ್ರೆ BGM ಅನ್ನು ವಾರೇವಾ ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಾ. ಚರಣ್ ರಾಜನ್ನೇ ಹೀರೋ ಮಾಡಿದ್ದೀರಾ, ಹೇಗೆ ಸರ್? ಇಲ್ಲ, ಅವ್ರು ಹೀರೋ ಅವರೇ ಆದರು. ಅವ್ರ ಕೆಲಸದಲ್ಲಿ ಅವರು ಅದ್ಭುತವಾಗಿ ಮಾಡ್ತಾರೆ. ಅವ್ರ ವರ್ಕಿಂಗ್ ಸ್ಟೈಲಿಗೆ ನಾನು ಆ್ಯಕ್ಚುಲಿ 2-3 ಸತಿ ಹೇಳಿದ್ದೀನಿ. ನಾನು ಚರಣ್ ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವರ್ಕಿಂಗ್ ಸ್ಟೈಲ್ ಅವ್ರದ್ದು ಬೇರೆಯೇ. ಸಿನಿಮಾಲಿ ಒಂದು ಹೊಸ ಸೌಂಡ್ ಕೊಡೋಕ್ಕೆ ಯಾವಾಗಲೂ ಪ್ರಯತ್ನದಲ್ಲಿರ್ತಾರೆ. ಆ್ಯಂಡ್ ಅದ್ಭುತವಾಗಿ ಮಾಡ್ತಾರೆ ಅವ್ರ ಕೆಲಸನ. ಅದು ನಂಗೆ ತುಂಬ ಇಷ್ಟ ಆಯಿತು. ಸರ್, ಸಿನಿಮಾ ಬರೋ ಮುಂಚೆನೇ ಖರ್ಚಿಫ್ ತನ್ನಿ ಅಂತ ಹೇಳ್ಬೋದಿತ್ತಲ್ವ ಸರ್? ಅನ್ಸುತ್ತಾ ಸಿನಿಮಾ ನೋಡಿದಾಗ ಖರ್ಚಿಫ್ ತರಬೇಕಿತ್ತು ಅಂತ? ಎಮೋಷ್ನಲ್ ಆಗಿ ಎಲ್ಲ ಹೊರಗಡೆ ಬರ್ತಾ ಇತ್ತು. ಹೌದು, ಒಂದು ಎಮೋಷ್ನಲ್ ಫೀಲ್ ಕೊಟ್ಕೊಂಡೆ ಸಿನಿಮಾ ಮಾಡೋಣ. ಆ್ಯಂಡ್ ಎಲ್ಲರಿಗೂ ಒಂದು ಸೆಂಟಿಮೆಂಟ್ ಎಮೋಷನ್ನೇ ಅಮ್ಮ. ಈಗ ನನಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಎಲ್ಲರಿಗೂ ತಾಯಿ ಅನ್ನೋದು ಒಂದು ಸೆಂಟಿಮೆಂಟು. ಸೊ ಅದು ತಾಯಿ ತುಂಬ ಸ್ಟ್ರಾಂಗ್ ಆಗಿದ್ದು, ಒಂದು ತುಂಬ ಸಿದ್ಧಾಂತಗಳು ಇಟ್ಕೊಂಡಿರೋಂಥ ತಾಯಿಗೆ ಒಬ್ಬ ಬೇರೆ ಥರ ಆಲೋಚನೆ ಮಾಡೋಂಥ ಮಗ ಇದ್ದರೆ ಅವಳು ಸಿದ್ಧಾಂತನ ಕಾಪಾಡೋಕ್ಕೆ ಹೆಂಗೆ ಫೈಟ್ ಮಾಡ್ತಾನೆ ಅನ್ನೋದೇ ನಮ್ಮ ಕತೆ. ಅಂದರೆ ತಾಯಿ ಮಗನ ಕತೆ. ಅದು ಜನಗಳಿಗೆ ತುಂಬ ಚೆನ್ನಾಗಿ ನೋಡ್ರೋ
ಪ್ರೇಕ್ಷಕರಿಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ ಅನ್ಸುತ್ತೆ. ಯಾಕಂದರೆ ಹೊರಗೆ ಬರ್ಬೇಕಾದ್ರೆ ಅವರ ಎಮೋಷನಲ್ ಆಗಿರೋದು ನೋಡಿದಾಗ ನನಗೂ ತುಂಬ ಖುಷಿ ಆಯಿತು. ಅಂದರೆ ಅವ್ರನ್ನ ಇಲ್ಲಿ ಎಮೋಷನ್ ಮಾಡಬೇಕು ಅಂದ್ಕೊಂಡು ಅಲ್ಲಿ ಆದರು ಅವರು. ಸರ್, ಕೊನೆಯ ಒಂದಿಷ್ಟು ಟೈಮ್ ಇದೆಯಲ್ವಾ, ಚೇರಿಂದ ಹೊರಗಡೆ ಅಂದರೆ ಕೆಳಗಡೆ ಕೂರ್ದಂಗೆ ಮಾಡುತ್ತೆ ಅಥವಾ ಮುಂದೆ ಬರದಂಗೆ ಮಾಡಿದ್ದೀರಾ. ಸೊ ಇದು ಟ್ಯಾಟಿಕ್ಸ್ ಸರ್ ನಿಮ್ಮದು, ಅಂದರೆ ಈ ಥರನೇ ಮಾಡಿದರೆ ಜನ ಕೂರ್ತಾರೆ ಅನ್ನುವಂಥದ್ದು, ಯಾಕಂದರೆ ಎಮೋಷ್ನಲಿ ಕ್ಯಾರಿ ಮಾಡಿದ್ದೀರಾ ತುಂಬ. ಅಂದರೆ ಜನಗಳಿಗೆ ನಾವು ಆಕ್ಯುಪೈಡ್ ಆಗಿ ಇಡಬೇಕು ನಮ್ಮ ಸಿನಿಮಾಲಿ. ಅವರು ನಮ್ಮ ಸಿನಿಮಾಯಿಂದ ಆ ಕಡೆ ಈ ಕಡೆ ಎಲ್ಲೂ ನೋಡಬಾರ್ದು, ಅವರು ಮೊಬೈಲ್ ತೆಗೆದು ನೋಡಬಾರ್ದು. ಸೊ ಈ ರೀತಿ ನಮ್ಮ ಕತೆ, ನಮ್ಮ ಸ್ಕ್ರೀನು, ನಮ್ಮ ಆರ್ಟಿಸ್ಟ್ಗಳು ಅವ್ರನ್ನ ಪ್ರೇಕ್ಷಕರನ್ನ ಆಕ್ಯುಪೈ ಆಗಿ ಇಟ್ಕೋಬೇಕು ಅಂತಲೇ ಮೈಂಡ್ಸೆಟ್ಟಲ್ಲೇ ನಾವು ಸಿನಿಮಾ ಮಾಡ್ತೀವಿ. ಆ್ಯಂಡ್ ಅದು ರೀಚ್ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ನೋಡ್ತಾ ಇದ್ದೆ ನಿಂತ್ಕೊಂಡು, ಯಾರು ಅವ್ರು ಮೊಬೈಲ್ ಮುಟ್ತಾ ಇರಲಿಲ್ಲ, ಅಕ್ಕಪಕ್ಕ ತಿರುಗ್ತಾ ಇರಲಿಲ್ಲ, ಆ ಕಡೆ ಈ ಕಡೆ ಎಲ್ಲೂ ಮಾತಾಡ್ತಾ, ಎಲ್ಲರ ಕಾನ್ಸಂಟ್ರೇಷನ್ ಸ್ಕ್ರೀನ್ ಮೇಲಿತ್ತು. ಖುಷಿ ಆಯಿತು, ನಾನು ಅವ್ರದ್ದು ಕಾನ್ಸಂಟ್ರೇಷನ್ನ 100% ಗ್ರಾಸ್ಪ್ ಮಾಡ್ಕೊಂಡಿದ್ದೀನಿ ಅಂತ. ತಾಯಿ ಮಗನ ಸಂಬಂಧ ಇರುವಂತಹ ರಾಯಲ್ ಸಿನಿಮಾನ ತಾಯಿ ಮಗ ಒಟ್ಟಿಗೆ ಕೂತ್ಕೊಂಡು ನೋಡಿದ್ದೀರಾ. ಮೊನ್ನೆ ಇಬ್ರು ಮಕ್ಕಳು ತಾಯಿ ಜೊತೆ ಕೂತ್ಕೊಂಡು ನೋಡಿದ್ದೀರಾ. ಏನ್ ಅನ್ಸುತ್ತಾರೆ ಒಟ್ಟಿಗೆ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ದು? ಹೆಂಗ್ ಫೀಲ್ ಕೊಡ್ತು? ಇಲ್ಲ, ಅದು ನಾವು ಚಿಕ್ಕದಿಂದನೂ ಬೆಳೆದಿರೋದಂಗೆ. ಏನು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹೆಂಗೆ ಅಂದರೆ, ಒಂದು ಫ್ಯಾಮಿಲಿ ಟೈಮ್ ಅಂದರೆ ಸಿನಿಮಾ. ಒಂದು ಸಿನಿಮಾ ನೋಡಬೇಕು, ಒಂದು ಹೋಟ್ಲಿಗೆ ಹೋಗಬೇಕು, ಒಂದು ದೋಸೆನೋ ಏನೋ ಒಂದು ತಿಂಡಿ ತಿನ್ಕೊಂಡು ಮನೆಗೆ ಬರಬೇಕು. ಇದು ಕಂಪ್ಲೀಟ್ ಫ್ಯಾಮಿಲಿ ಟೈಮ್. ಸೊ ಸಿನಿಮಾ ಅಂದರೆ ಫ್ಯಾಮಿಲಿ ಟೈಮ್. ನಮ್ಮ ಚಿಕ್ಕದಿಂದನೂ ನಮ್ಮ ಮೈಂಡ್ ಸೆಟ್ ಆಗಿರೋದು, ಇಡೀ ಫ್ಯಾಮಿಲಿ ಬರಬೇಕು, ನೋಡಬೇಕು, 2.5 ಗಂಟೆ ಅವ್ರು ಎಂಜಾಯ್ ಮಾಡಬೇಕು. ಅವ್ರ ಲೋಕ ಬಿಟ್ಟು ನಮ್ಮ ಸಿನಿಮಾ ಲೋಕದೊಳಗೆ ಎಂಟ್ರಿ ಆಗಿ ಅದರಲ್ಲಿ 2.5 ಗಂಟೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡೆ ನಾವು ಸಿನಿಮಾ ಮಾಡ್ತೀವಿ. ಅದು ಆಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ. ಹೌದು, ನಾವೇನು ಫೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ, ಅದು ಜನನೂ ಅದೇ ಫೀಲಲ್ಲಿ ಸಿನಿಮಾ ನೋಡ್ತಿದ್ದಾರೆ ಅಂತ ಖುಷಿ ಆಗುತ್ತೆ. ಸರ್, ದರ್ಶನ್ ಏನಂದ್ರು ಸರ್ ನಿಮಗೆ? ನಿಮ್ಮ ಸಿನಿಮಾ, ನಿಮ್ಮ ಕೂಸು ಹೊರಗಡೆ ಬರ್ತಾ ಇದೆ, ರಿಲೀಸ್ ಆಗ್ತಾ ಇರೋ ಮುಂಚೆನೇ ಸಿನಿಮಾನ ನೋಡಿದ್ದಾರೆ. ದರ್ಶನ್ ಹೇಳಿದಂತಹ ಮೊದಲ ಮಾತೇನು ಸರ್? ಪರ್ಫೆಕ್ಟ್ ಆಗಿದೆ, ಸಖತ್ತಾಗಿ ಮಾಡಿದೆ ಸಿನಿಮಾ ಅಂತ. ಇದರ ಜೊತೆಗೆ ನಿಮ್ಮ ಅತ್ತಿಗೆ ಕೂಡ ಸಿನಿಮಾ ನೋಡಿದ್ದಾರೆ. ಅದು ಎಲ್ಲ ಕಡೆ ಆ ವಿಡಿಯೋ ತುಂಬ ವೈರಲ್ ಕೂಡ ಆಗಿದೆ. ಅವರು ಏನಂದ್ರು? ಥಮ್ಸಪ್ ಎಲ್ಲ ಕೊಟ್ಟಿದ್ರು? ಇಲ್ಲ, ಈವನ್ ನಮ್ಮ ಅತ್ತಿಗೆನೂ ತುಂಬ ಖುಷಿ ಪಟ್ಲು ಸಿನಿಮಾ ನೋಡಿ. ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್ಗಳು, ಡೋಂಟ್ ವರಿ, ನಿಮ್ಮ ಪ್ರೊಡ್ಯೂಸರ್ ದುಡ್ಡು ಮಾಡ್ತಾರೆ ಅಂದ್ಲು. ಸೊ ಮೇನ್ ಕ್ರೈಟೀರಿಯಾ ಅದೇನೆ. ಈಗ ನಾವು ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡ್ತೀವಿ ಅಂತ ಹೋದಾಗ ಒಂದಷ್ಟು ಇನ್ವೆಸ್ಟ್ ಮಾಡಿಸಿರ್ತೀವಿ, ತುಂಬ ಖರ್ಚು ಆಗಿರುತ್ತೆ, ಅದನ್ನು ರಿಕವರ್ ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ಮೋಟೋ ಆಗಿರುತ್ತೆ. ಜಯಣ್ಣ ಸೇಫಾ ಸರ್? ನೀವನ್ನ ಜಯಣ್ಣನ ಹತ್ರ ಕೇಳಿ. ಜಯಣ್ಣ, ನಾನು ಯಾಕಂದರೆ ಬಿಸ್ನೆಸ್ ಬಗ್ಗೆ ನಾನು ಜಾಸ್ತಿ ಏನು ಆಲೋಚನೆ ಮಾಡಿಲ್ಲ. ಈ ಸ್ಯಾಟಲೈಟು, ಡಿಜಿಟಲು ಅವೆಲ್ಲನೂ ಅವರೇ ನೋಡ್ಕೊತಿದ್ದಾರೆ. ಹ್ಯಾಪಿನೆಸ್ ಸರ್ ಜಯಣ್ಣ? ಯಾವಾಗಲೂ ಹ್ಯಾಪಿ ಇದೆ ಅಂತಲ್ಲ. ಅವ್ರದ್ದು ಎಲ್ಲ ಸಿನಿಮಾನು ಖುಷಿಯಾಗಿ ಅವರು ಪ್ರೊಡ್ಯೂಸ್ ಮಾಡೋದು. ರಿಸಲ್ಟು ಒಂಚೂರು ಸಣ್ಣ ಪುಟ್ಟ ಬೇಜಾರುಗಳಾಗ್ಬೋದೇನೋ, ಬಟ್ ಇದು ಅವ್ರಿಗೆ ಈಗ ಇರೋ ರೆಸ್ಪಾನ್ಸ್ ನೋಡಿದ್ರೆ ಖುಷಿ ಕೊಡ್ಬೋದೇನೋ ಅಂತ ಅನಿಸ್ತಾ ಇದೆ. ಸರ್, ಈ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಸಿನಿಮಾಗಳನ್ನು ನಾವು ಅಬ್ಸರ್ವ್ ಮಾಡಿದರೆ ಇಂತಹದ್ದೊಂದು ಕತೆ ಬೇಕಿತ್ತು ಅಂತ ಪ್ರೇಕ್ಷಕರು ಕೂಡ ಹೇಳ್ತಾ ಇದ್ರು. ಒಂದಿಷ್ಟು ಜನ ಹೇಳ್ಕೊತಾ ಇದ್ರು, ತುಂಬ ದಿವಸ ಆದ ನಂತರ ಒಂದು ಈ ಥರ ಸಿನಿಮಾ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ. ಸೊ ಒಳ್ಳೆ ಟೈಮ್ಗೆ ರಿಲೀಸ್ ಮಾಡಿದ್ದೀರಿ ಅಂತ ಅನ್ಸುತ್ತಾ? ನೀವು ಹೇಳಬೇಕು ನಾನು ಒಳ್ಳೆ ಟೈಮಿಗೆ ಮಾಡಿದ್ದೀನೋ ಇಲ್ವೋ ಅಂತ. ನಾನು ಅವೆಲ್ಲ ಇಲ್ಲ, ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂದರೆ ತುಂಬ ಜಾಸ್ತಿ ವಿಚಾರಗಳನ್ನ, ಆಸ್ಪೆಕ್ಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆ ಕತೆಗೆ ಕೊಡೋ ನಮ್ಮದು ಪ್ಯೂರಿಟಿ ಹೋಗ್ಬಿಡುತ್ತೆ. ಇದು ಬಿಸ್ನೆಸ್ ಆಗುತ್ತಾ, ಇದು ವರ್ಕ್ ಆಗುತ್ತಾ, ಎಲ್ಲೋ ಇದು ಆಗಲ್ವಾ, ಅದು ಅಷ್ಟು ಜಾಸ್ತಿ ಯೋಚನೆ ಮಾಡೋ. ಈ ಕತೆಗೆ ಒಂದಷ್ಟು ಮಾನದಂಡಗಳಿರುತ್ತೆ, ಅದು ಆಗ್ತಾ ಇರಬೇಕು. ಅದಾಯಿತು ಅಂದರೆ ವರ್ಕ್ ಆಗುತ್ತೆ ಅಂತ. ಸರ್, ಕೊನೆಯದಾಗಿ ಸಕ್ಸಸ್ ರ್ಯಾಲಿ ಯಾವ ಥರ ಇರುತ್ತೆ? ಅಂದರೆ ಇವತ್ತು ಮುಗ್ದಿದೆ, ಪ್ರೇಕ್ಷಕರು ಸಿನಿಮಾ ನೋಡಿ ವಿಸಿಲ್ ಹೊಡೆದಿದ್ದಾರೆ, ಚಪ್ಪಾಳೆ ಹೊಡೆದಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಸೊ ನಿಮ್ಮ ರ್ಯಾಲಿ ಕರ್ನಾಟಕದಾದ್ಯಂತ ಯಾವಾಗ ಶುರುವಾಗುತ್ತೆ ಅಂತ? ಇಲ್ಲ, ಅದೇ ಥಿಯೇಟರ್ಗಳು ವಿಸಿಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಅಂತೂ ಇದೆ. ಸೊ ನೋಡ್ಬೇಕು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಏನು ಮಾಡೋಕ್ಕೆ ಹೇಳ್ತಾರೆ ಅದನ್ನ ಮಾಡ್ತೀವಿ. ಅವ್ರು ಪ್ಲ್ಯಾನ್ ಮಾಡ್ತಾರೆ ಇದನ್ನೆಲ್ಲ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ದಿನಕ್ಕ ತೂಗುದೀಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಬಾಬಾ, ಟಿವಿ ಬೆಂಗಳೂರು.